ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೋತಾ ಇದೆ. ಯಾಕೆಂದ್ರೆ ಬೇರೆಯವ್ರಿಗ ನನ್ ಬಿಟ್ಟು ಬೇರೆಯವ್ರಿಗಾದ್ರೂ ಪರವಾಗಿಲ್ಲ, ಹೆಂಗೋ ಆಗಬಿಡಿ ನಾನು ಚೆನ್ನಾಗಿದ್ದೀನಿ ಅನ್ಬೋದು. ನನ್ನ ಮೇಲೇನೆ ಅನಾರೋಗ್ಯ ಉಂಟಾಗ್ತಾ ಇದೆ, ಆದ್ರೂ ಬಿಡ್ತಾ ಇಲ್ಲ. ಆಮೇಲೆ ಏನು ಅಂದ್ರೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳು, ಏಕೆಂದ್ರೆ ಪ್ಲಾಸ್ಟಿಕ್ಕು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿ ಬೆರ್ತಿದೆ, ಒಪ್ಕೊಳ್ಳೋಣ ಬೇಕು. ಆದರೆ ಅದರ ಗರಿಷ್ಠ ಮಟ್ಟ ಮೀರ್ತಾ ಇದೆ. ಬಳಸಬೇಕು, ಎಷ್ಟು ಬಳಸೋ ಅಷ್ಟು ಬೆಳೆಸಬೇಕು, ಗರಿಷ್ಠ ಮಟ್ಟ ಬೀಳ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಂತ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಮುಕ್ತ ಹಲವು ನಾಗರ ಅಂತ ಘೋಷಣೆ ಮಾಡ್ತಾ ಇದೆ. ಆದ್ರೆ ಒಂದು ಈಗ ನಮ್ಮ ನಾಗರಿಕರೆಲ್ಲ ಕೈ ಜೋಡಿಸ್ತಾ ಸರ್ಕಾರ ಅದಕ್ಕೆ ಪೂರಕವಾಗಿ ಈಗ ಉಳಿದ ಆರೋಗ್ಯ ಇಲಾಖೆ ಆಗ್ಬೋದು, ಸಾರಿಗೆ ಇಲಾಖೆ ಆಗ್ಬೋದು, ರಸ್ತೆ ಇರ್ಬೋದು, ಪ್ರಾಣ ಉಳಿಸೋದಕ್ಕೆ ಹಲವಾರು ದಿಟ್ಟ ಕ್ರಮಗಳನ್ನ ಅನುಸರಿಸ್ತಾ ಇದೆ ಕೇಂದ್ರ ರಾಜ್ಯ ಸರ್ಕಾರ. ಅದೇ ಈ ಒಂದು ವಿಪರ್ಯಾಸ ಎಂದ್ರೆ ಪ್ಲಾಸ್ಟಿಕ್ ಎಲ್ಲಂದ್ರಲ್ಲಿ ಜಲಮೂಲಗಳು ನೋಡ್ತಾ ಇದ್ರಿ, ಹೋಗಿ ಅದು ಸೇರ್ತಾ ಇದೆ. ಕಾಡಿನಿಂದ ಜಲಮೂಲ ಸೇರ್ತಾ ಇದೆ, ಜಲಮೂಲದಿಂದ ನದಿಯಿಂದ ಸಮುದ್ರ. ಯಾರದೋ ತಪ್ಪಿಗೆ ತಪ್ಪು ಮಾಡದೇ ಇರ್ತಕ್ಕಂಥ ವನ್ಯಜೀವಿಗಳು, ಮೂಕ ಪ್ರಾಣಿಗಳು, ದನ ಕರುಗಳು, ಜಲಚರಗಳೆಲ್ಲ ಅನುಭವಿಸ್ತಾ ಇದೆ. ಇದಕ್ಕಾಗಿ ನಾವು ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ಏನು ಬೇಡ್ಕೊಳ್ಳೋದೇನೆಂದ್ರೆ, ಮುಖ್ಯಮಂತ್ರಿಗಳಿಗೆ ಎಲ್ಲ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಟೋಟಲ್ ಒಟ್ಟಾರೆ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ನಾವು ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ನೂರಾರು ದೇವತೆಗಳಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ಈ ಒಂದು ಕಲಿಯುಗ ರಾಕ್ಷಸನಾಗಿರುವ ಪ್ಲಾಸ್ಟಿಕ್ ಅನ್ನ ದಯಮಾಡಿ ಬಿಟ್ಬಿಡೋದಕ್ಕೆ ಮನಸ್ಸು ಕೊಡಪ್ಪ ಅಂತ ನಾನು ಈ ಸಮಯದಲ್ಲಿ ನಮ್ಮೆಲ್ಲರ ಪರವಾಗಿ ಮನವಿ ಬೇಡ್ಕೊತೇನೆ. ಏನಾಗಿದೆ ಅಂದ್ರೆ, ನಮ್ಮ ಹಿರಿಯರ ಇತಿಹಾಸ ತಗೊಂಡ ಸಾಕು, ಇದೇನಿಲ್ಲ ಸರ್, ಸರಳವಾಗಿದೆ ಸರ್. ಪ್ಲಾಸ್ಟಿಕ್ ಮಲೆ ಮಹದೇಶ್ವರ ಬೆಟ್ಟ ಆಗ್ಬೋದು, ಇತರ ಪ್ರದೇಶ ಆಗ್ಬೋದು, ನಮ್ಮ ಜನಜೀವನದಲ್ಲಿ ಆಗ್ಬೋದು, ಸರಳವಾಗಿದೆ. ಏನಂದ್ರೆ, ಈ ಕಡೆ ಪ್ಲಾಸ್ಟಿಕ್ ಇದೆ, ಈ ಕಡೆ ಪರಿಸರ ಸ್ಟೀಲ್ ತಟ್ಟೆ, ಲೋಟ, ಮತ್ತೆ ಬಾಳೆ ಎಲೆ, ಅಡಿಕೆ ಎಲೆ, ಬಾಳೆ ತೊನ್ನೆ, ಈ ತರ ಎಲ್ಲ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ ಮನುಷ್ಯ. ಈ ಪ್ಲಾಸ್ಟಿಕ್ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದು ತನಗೂ ಕೇಡಾಗಿ, ಇತರರಿಗೂ ಕೇಡಾಗಿ, ಇದೊಂದು ಹೋರಾಟ ಮಾಡುವಂತಹ ಪರಿಸ್ಥಿತಿಗೆ ಇದಾಗ್ತಾ ಇದೆ. ಇದು ಎಲ್ಲೋ ಒಂದು ಆತಂಕಕಾರಿ ಆಗ್ತಾ ಇದೆ.